ಬಳ್ಳಾರಿಯಲ್ಲಿ ನಡೆದಂತ ಈ ಫೈರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೈರಿಂಗ್ ಆದ ನಂತರದಲ್ಲಿ ಒಂದಷ್ಟು ಅನುಮಾನಗಳು ಪ್ರಶ್ನೆಗಳು ಕಾಡ್ತಾ ಇರೋದು, ಒಂದಷ್ಟು ವಿಡಿಯೋಗಳು ಕೂಡ ಸಿಕ್ಕಿದೆ. ಆದ್ರೆ ಈ ರಾಜಶೇಖರ್ ದೇಹವನ್ನ ಸೇರಿದಂತ ಆ ಗುಂಡು ಸಿಡಿದಂತ ಬಂದೂಕ್ ಯಾರದ್ದು ಅನ್ನೋ ಪ್ರಶ್ನೆ, ಗನ್ ಯಾರ್ದದು, ಯಾವ ಗನ್ನಿಗೆ ಸೇರಿದಂತ ಬುಲೆಟ್, ಇದು ಸದ್ಯಕ್ಕಿರೋ ಪ್ರಶ್ನೆ. ಅಸಲಿಗೆ ಜೀವ ತೆಗೆದ ಬಂದೂಕಿನ ಓನರ್ ಆದ್ರೂ ಯಾರು? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ ಇದೆ. ರಿಪಬ್ಲಿಕ್ ನಲ್ಲಿ ಬೇರೆಲ್ಲೂ ಇಲ್ಲದ ಮೆಗಾ ಇನ್ಸೈಡ್ ಸ್ಟೋರಿ. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಉಸಿರು ನಿಲ್ಲಿಸಿದಂತ ಈ ಬುಲೆಟ್ ಇದೆಯಲ್ಲ, ಆ ಬುಲೆಟ್ ಬಂದಂತ ಗನ್ ಯಾವುದು ಅನ್ನುವಂತ ಪ್ರಶ್ನೆ. ಈಗಾಗಲೇ 11 ಗನ್ಗಳನ್ನ ವಶಪಡಿಸಿದ್ದಾರೆ ಪೊಲೀಸರು. ಆದ್ರೆ 12ನೇ ಗನ್, ಇದು 12ನೇ ಗನ್ಗೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಸ್ಟೋರಿ. 12ನೇ ಗನ್ನ ಮರ್ಮ ತೆರೆದಿಡ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ಬ್ಯಾನರ್ ಗಲಾಟೆಯಲ್ಲಿ ಗುಂಡು ಸಿಡಿದಂತಹ ಗನ್ ಯಾರ್ದು? 11 ಗನ್ಗಳಲ್ಲೂ ಕೂಡ ಹಾಗಾದ್ರೆ ಗುಂಡು ಸಿಡಿಲಿಲ್ವಾ? ಹಾಗಾದ್ರೆ 12ನೇ ಗನ್ನ ಮರ್ಮ ಏನು ಅನ್ನೋ ಪ್ರಶ್ನೆ. ಪೊಲೀಸರು ಈಗಾಗಲೇ 11 ಬಂದೂಕುಗಳನ್ನ ಸೀಸ್ ಮಾಡಿದ್ದಾರೆ. ಆದ್ರೆ ಈ ಬಂದೂಕಿನಿಂದ ಫೈರ್ ಆಗಿಲ್ವಾ ಹಾಗಾದ್ರೆ ಬುಲೆಟ್ಗಳು ಅನ್ನೋ ಪ್ರಶ್ನೆ. ಸ್ಥಳದಲ್ಲಿ 11 ಅಲ್ಲ 12 ಬಂದೂಕುಗಳಿದ್ವಾ ಹಾಗಾದ್ರೆ ಅನ್ನೋ ಒಂದಷ್ಟು ಅನುಮಾನಗಳು ಕೂಡ ಇದೆ. ರಾಜಶೇಖರ್ ದೇಹದಲ್ಲಿ ಸಿಕ್ಕಂತ 12mm ಗುಂಡಿನ ಬಂದೂಕು ಎಲ್ಲಿ ಹಾಗಾದ್ರೆ? 11 ಬಂದೂಕಿನ ಪೈಕಿ 5 ಸತೀಶ್ ರೆಡ್ಡಿಯ ಖಾಸಗಿ ಗನ್ಗಳು. ಈ ಗನ್ಗಳಿಂದಲೂ ಕೂಡ ಫೈರಿಂಗ್ ಆಗಿರೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. 12ನೇ ಬಂದೂಕಿನ ಬೆನ್ನು ಬಿದ್ದು ಈಗ ಸತ್ಯ ಶೋಧಿಸ್ತಾ ಇದ್ದಾರೆ ಪೊಲೀಸರು. 11 ಬಂದೂಕುಗಳನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿರೋದು. 11 ಗನ್ಗಳನ್ನ ವಶಕ್ಕೆ ಪಡೆದು ಅದನ್ನ ಎಫ್ಎಸ್ಎಲ್ಗೆ ಕಳುಹಿಸಿ ಈಗಾಗಲೇ ಸಿಕ್ಕಿರುವಂತಹ ಸ್ಥಳದಲ್ಲಿ ಸಿಕ್ಕಿರುವಂತಹ ಬುಲೆಟ್ಸ್ ಅದನ್ನ ಮ್ಯಾಚಿಂಗ್ ಮಾಡುವಂತ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಅದರ ವರದಿ ರಿಪೋರ್ಟ್ ಇನ್ನೇನು ಬರಬೇಕು. ಆದ್ರೆ ಆ 11 ಬಂದೂಕಲ್ಲಿ ಫೈರಿಂಗೇ ನಡೆದಿಲ್ವಾ ಅನ್ನೋ ಒಂದಷ್ಟು ಅನುಮಾನಗಳು ಈ ಸಂದರ್ಭದಲ್ಲಿ ಕಾದೆ. ಸದ್ಯಕ್ಕಿರುವಂತಹ ದೊಡ್ಡ ಪ್ರಶ್ನೆ ಅಂತಂದ್ರೆ ಈ ಬುಲೆಟ್ ಸಿಡಿದಿರುವಂತಹ ಗನ್ ಯಾರದ್ದು, ಯಾರಿಗೆ ಸೇರಿದ್ದು, ಅಥವಾ 11 ಗನ್ಗಳಲ್ಲೂ ಕೂಡ ಫೈರಿಂಗ್ ಆಗಿಲ್ವಾ, ಅಥವಾ ರಾಜಶೇಖರ್ ದೇಹ ಸೇರಿರುವಂತಹ ಆ ಬುಲೆಟ್ ಯಾರದು ಅನ್ನೋ ಪ್ರಶ್ನೆ. ಪೊಲೀಸರಿಗೆ ಯಾವ ಮಹತ್ವದ ಮಾಹಿತಿ ಈಗ ಸಿಕ್ಕಿದೆ, ಯಾವ ಆಂಗಲ್ ನಲ್ಲಿ ತನಿಖೆ ನಡೀತಾ ಇದೆ ಅಂತ. ಅಶ್ವಿನಿ, ಏನು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಗಲಭೆ ನಡೀತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತೀವ್ರವಾಗಿ ತನಿಖೆಯನ್ನ ಮಾಡ್ತಿದ್ದಾರೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 45 ಜನರ ವಿಚಾರಣೆಯನ್ನ ಪೊಲೀಸರು ಮಾಡಿದ್ದಾರೆ. ಅದರಲ್ಲಿ ಜನಾರ್ದನ್ ರೆಡ್ಡಿ ಕಡೆಯವರು ಇರತಕ್ಕಂಥದ್ದು, ಜೊತೆಗೆ ನಾರಾ ಭರತ್ ರೆಡ್ಡಿ ಅವರ ಕಡೆಯವರು ಕೂಡ ಇರತಕ್ಕಂಥದ್ದು. ಆದ್ರೆ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಒಟ್ಟು ಈ ಪ್ರಕರಣದಲ್ಲಿ 11 ಅಂದ್ರೆ ಆ ಸ್ಥಳದಲ್ಲಿ 11 ಗನ್ಗಳಿದ್ವು. ಆ 11 ಗನ್ಗಳನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ಅದರಲ್ಲಿ 7 ಗನ್ಗಳು ಜನಾರ್ದನ್ ರೆಡ್ಡಿ ಅವರ ಕಡೆಗೆ ಸೇರಿರ್ತಕ್ಕಂಥದ್ದು, ಇನ್ನು 4 ಗನ್ಗಳು ನಾರಾ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರ ಗನ್ಮೆನ್ಗಳು, ಅಂದ್ರೆ ಅವರ ಬಾಡಿಗಾರ್ಡ್ಗಳ ಗನ್ಮೆನ್ಗಳು. ಒಟ್ಟು 11 ಗನ್ಗಳನ್ನ ಅಲ್ಲಿ ವಶಕ್ಕೆ ಪಡೆದು ಅಲ್ಲಿರ್ತಕ್ಕಂಥ ಗನ್ಗಳ ಪರಿಶೀಲನೆಯನ್ನ ಮಾಡಿದ್ದಾರೆ, ಬುಲೆಟ್ಗಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಆ ರಾಜಶೇಖರ್ ದೇಹದಲ್ಲಿ ಹೋಗಿರ್ತಕ್ಕಂಥ ಏನು ಬುಲೆಟ್ ಇದೆ ಅದಕ್ಕೆ ಹೋಲಿಕೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಅಲ್ಲಿದ್ದು 11 ಗನ್ಗಳಲ್ಲ, ಬದಲಿಗೆ 12 ಗನ್ಗಳಿದ್ವು. ಹೊರಭಾಗದಿಂದ ಎಲ್ಲೋ ಬೇರೆ ಭಾಗದಿಂದ ಇನ್ನೊಂದು ಗನ್ನಿಂದ ಶೂಟ್ ಮಾಡಲಾಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಒಂದು ಕಡೆಗೆ ಜನಾರ್ದನ್ ರೆಡ್ಡಿ ಅವರು ಹೇಳ್ತಿದ್ದಾರೆ, ಏನು ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳಿಂದ ಬುಲೆಟ್ ಹಾರಿ ಆ ವ್ಯಕ್ತಿ ಸತ್ತಿದ್ದಾನೆ ಅಂತ ಹೇಳ್ತಿದ್ರೆ. ಇನ್ನೊಂದು ಕಡೆಗೆ ನಾರಾ ಭರತ್ ರೆಡ್ಡಿ ಅವರ ಕಡೆಯವರು ಹೇಳ್ತಿದ್ದಾರೆ, ಇಲ್ಲ ಜನಾರ್ದನ್ ರೆಡ್ಡಿ ಅವರ ಕಡೆಯಿಂದ ಬುಲೆಟ್ ಅನ್ನು ಹಾರಿಸಿ ಸಾಯಿಸಲಾಗಿದೆ ಅಂತ ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಪೊಲೀಸರು ಈಗ ಸೂಕ್ಷ್ಮವಾಗಿ ಈ ಒಂದು ತನಿಖೆಯನ್ನ ಮಾಡ್ತಿದ್ದಾರೆ. ಯಾಕಾಗಿ ಅಂದ್ರೆ ನಾರಾ ಭರತ್ ರೆಡ್ಡಿ ಅವರ ಕಡೆಯವರು ಬುಲೆಟ್ ಅನ್ನು ಹಾರಿಸಿದ್ರು ಕೂಡ ಅದು ಜನಾರ್ದನ್ ರೆಡ್ಡಿ ಅವರ ಮನೆ ಕಡೆ ಹಾರಿಸಿದ್ದಾರೆ. ಆದ್ರೆ ರಾಜಶೇಖರ್ ಸಾವಿಗೀಡಾಗಿದ್ದ ಸ್ಥಳ ಏನಿದೆ ಆ ಗನ್ಮೆನ್ಗಳ ಹಿಂಭಾಗದಲ್ಲಿ ಇರತಕ್ಕಂಥದ್ದು, ಮತ್ತೆ ಹಿಂಭಾಗದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರಿದ್ರು. ಆದ್ರೆ ಈ ಭಾಗದಲ್ಲಿ ಅಂದ್ರೆ ಜನಾರ್ದನ್ ರೆಡ್ಡಿ ಅವರ ಮನೆ ಕಡೆಗೆ ಡೈರೆಕ್ಷನ್ ಅಲ್ಲಿ ಗುಂಡು ಹಾರಿಸಿದಾಗ ಹಿಂದಿನವರಿಗೆ ಹೇಗೆ ಗುಂಡು ತಗಲೋಗೋದಕ್ಕೆ ಸಾಧ್ಯ ಅನ್ನೋದು ಈಗಿರ್ತಕ್ಕಂಥ ರೇಣುಕರಾಜ್ಯ ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಕೂಡ ಇದೆ. ಬಳ್ಳಾರಿಯಲ್ಲಿ ನಡೆದಂತ ಈ ಫೈರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೈರಿಂಗ್ ಆದ ನಂತರದಲ್ಲಿ ಒಂದಷ್ಟು ಅನುಮಾನಗಳು ಪ್ರಶ್ನೆಗಳು ಕಾಡ್ತಾ ಇರೋದು, ಒಂದಷ್ಟು ವಿಡಿಯೋಗಳು ಕೂಡ ಸಿಕ್ಕಿದೆ. ಆದ್ರೆ ಈ ರಾಜಶೇಖರ್ ದೇಹವನ್ನ ಸೇರಿದಂತ
ಆ ಗುಂಡು ಸಿಡಿದಂತ ಬಂದೂಕ್ ಯಾರದ್ದು ಅನ್ನೋ ಪ್ರಶ್ನೆ. ಗನ್ ಯಾರ್ದದು? ಯಾವ ಗನ್ನಿಗೆ ಸೇರಿದಂತ ಬುಲೆಟ್? ಇದು ಸದ್ಯಕ್ಕಿರೋ ಪ್ರಶ್ನೆ. ಅಸಲಿಗೆ ಜೀವ ತೆಗೆದ ಬಂದೂಕಿನ ಓನರ್ ಆದ್ರೂ ಯಾರು? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ ಇದೆ. ರಿಪಬ್ಲಿಕ್ ನಲ್ಲಿ ಬೇರೆಲ್ಲೂ ಇಲ್ಲದ ಮೆಗಾ ಇನ್ಸೈಡ್ ಸ್ಟೋರಿ. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಉಸಿರು ನಿಲ್ಲಿಸಿದಂತ ಈ ಬುಲೆಟ್ ಇದೆಯಲ್ಲ, ಆ ಬುಲೆಟ್ ಬಂದಂತ ಗನ್ ಯಾವುದು ಅನ್ನುವಂತ ಪ್ರಶ್ನೆ. ಈಗಾಗಲೇ 11 ಗನ್ಗಳನ್ನ ವಶಪಡಿಸಿದ್ದಾರೆ ಪೊಲೀಸರು. ಆದ್ರೆ 12ನೇ ಗನ್, ಇದು 12ನೇ ಗನ್ಗೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಸ್ಟೋರಿ. 12ನೇ ಗನ್ನ ಮರ್ಮ ತೆರೆದಿಡ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ಬ್ಯಾನರ್ ಗಲಾಟೆಯಲ್ಲಿ ಗುಂಡು ಸಿಡಿದಂತಹ ಗನ್ ಯಾರ್ದು? 11 ಗನ್ಗಳಲ್ಲೂ ಕೂಡ ಹಾಗಾದ್ರೆ ಗುಂಡು ಸಿಡಿಲಿಲ್ವಾ? ಹಾಗಾದ್ರೆ 12ನೇ ಗನ್ನ ಮರ್ಮ ಏನು ಅನ್ನೋ ಪ್ರಶ್ನೆ. ಪೊಲೀಸರು ಈಗಾಗಲೇ 11 ಬಂದೂಕುಗಳನ್ನ ಸೀಸ್ ಮಾಡಿದ್ದಾರೆ. ಆದ್ರೆ ಈ ಬಂದೂಕಿನಿಂದ ಫೈರ್ ಆಗಿಲ್ವಾ ಹಾಗಾದ್ರೆ ಬುಲೆಟ್ಗಳು ಅನ್ನೋ ಪ್ರಶ್ನೆ. ಸ್ಥಳದಲ್ಲಿ 11 ಅಲ್ಲ 12 ಬಂದೂಕುಗಳಿದ್ವಾ ಹಾಗಾದ್ರೆ ಅನ್ನೋ ಒಂದಷ್ಟು ಅನುಮಾನಗಳು ಕೂಡ ಇದೆ. ರಾಜಶೇಖರ್ ದೇಹದಲ್ಲಿ ಸಿಕ್ಕಂತ 12mm ಗುಂಡಿನ ಬಂದೂಕು ಎಲ್ಲಿ ಹಾಗಾದ್ರೆ? 11 ಬಂದೂಕಿನ ಪೈಕಿ 5 ಸತೀಶ್ ರೆಡ್ಡಿಯ ಖಾಸಗಿ ಗನ್ಗಳು. ಈ ಗನ್ಗಳಿಂದಲೂ ಕೂಡ ಫೈರಿಂಗ್ ಆಗಿರೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. 12ನೇ ಬಂದೂಕಿನ ಬೆನ್ನು ಬಿದ್ದು ಈಗ ಸತ್ಯ ಶೋಧಿಸ್ತಾ ಇದ್ದಾರೆ ಪೊಲೀಸರು. 11 ಬಂದೂಕುಗಳನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿರೋದು. 11 ಗನ್ಗಳನ್ನ ವಶಕ್ಕೆ ಪಡೆದು ಅದನ್ನ ಎಫ್ಎಸ್ಎಲ್ಗೆ ಕಳುಹಿಸಿ ಈಗಾಗಲೇ ಸಿಕ್ಕಿರುವಂತಹ ಸ್ಥಳದಲ್ಲಿ ಸಿಕ್ಕಿರುವಂತಹ ಬುಲೆಟ್ ಅದನ್ನ ಮ್ಯಾಚಿಂಗ್ ಮಾಡುವಂತ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಅದರ ವರದಿ ರಿಪೋರ್ಟ್ ಇನ್ನೇನು ಬರಬೇಕು. ಆದ್ರೆ ಆ 11 ಬಂದೂಕಲ್ಲಿ ಫೈರಿಂಗೇ ನಡೆದಿಲ್ವಾ ಅನ್ನೋ ಒಂದಷ್ಟು ಅನುಮಾನಗಳು ಈ ಸಂದರ್ಭದಲ್ಲಿ ಕಾಡೆ. ಸದ್ಯಕ್ಕಿರುವಂತಹ ದೊಡ್ಡ ಪ್ರಶ್ನೆ ಅಂತಂದ್ರೆ ಈ ಬುಲೆಟ್ ಸಿಡಿದಿರುವಂತಹ ಗನ್ ಯಾರದ್ದು, ಯಾರಿಗೆ ಸೇರಿದ್ದು, ಅಥವಾ 11 ಗನ್ಗಳಲ್ಲೂ ಕೂಡ ಫೈರಿಂಗ್ ಆಗಿಲ್ವಾ, ಅಥವಾ ರಾಜಶೇಖರ್ ದೇಹ ಸೇರಿರುವಂತಹ ಆ ಬುಲೆಟ್ ಯಾರದು ಅನ್ನೋ ಪ್ರಶ್ನೆ. ಪೊಲೀಸರಿಗೆ ಯಾವ ಮಹತ್ವದ ಮಾಹಿತಿ ಈಗ ಸಿಕ್ಕಿದೆ, ಯಾವ ಆಂಗಲ್ ನಲ್ಲಿ ತನಿಖೆ ನಡೀತಾ ಇದೆ ಅಂತ. ಅಶ್ವಿನಿ, ಏನು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಗಲಭೆ ನಡೀತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತೀವ್ರವಾಗಿ ತನಿಖೆಯನ್ನ ಮಾಡ್ತಿದ್ದಾರೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 45 ಜನರ ವಿಚಾರಣೆಯನ್ನ ಪೊಲೀಸರು ಮಾಡಿದ್ದಾರೆ. ಅದರಲ್ಲಿ ಜನಾರ್ದನ್ ರೆಡ್ಡಿ ಕಡೆಯವರು ಇರತಕ್ಕಂಥದ್ದು, ಜೊತೆಗೆ ನಾರಾ ಭರತ್ ರೆಡ್ಡಿ ಅವರ ಕಡೆಯವರು ಕೂಡ ಇರತಕ್ಕಂಥದ್ದು. ಆದ್ರೆ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಒಟ್ಟು ಈ ಪ್ರಕರಣದಲ್ಲಿ 11 ಅಂದ್ರೆ ಆ ಸ್ಥಳದಲ್ಲಿ 11 ಗನ್ಗಳಿದ್ವು. ಆ 11 ಗನ್ಗಳನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ಅದರಲ್ಲಿ 7 ಗನ್ಗಳು ಜನಾರ್ದನ್ ರೆಡ್ಡಿ ಅವರ ಕಡೆಗೆ ಸೇರಿರ್ತಕ್ಕಂಥದ್ದು. ಇನ್ನು 4 ಗನ್ಗಳು ನಾರಾ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರ ಗನ್ಮೆನ್ಗಳು, ಅಂದ್ರೆ ಅವರ ಬಾಡಿಗಾರ್ಡ್ಗಳ ಗನ್ಮೆನ್ಗಳು. ಒಟ್ಟು 11 ಗನ್ಗಳನ್ನ ಅಲ್ಲಿ ವಶಕ್ಕೆ ಪಡೆದು ಅಲ್ಲಿರ್ತಕ್ಕಂಥ ಗನ್ಗಳ ಪರಿಶೀಲನೆಯನ್ನ ಮಾಡಿದ್ದಾರೆ, ಬುಲೆಟ್ಗಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಆ ರಾಜಶೇಖರ್ ದೇಹದಲ್ಲಿ ಹೋಗಿರ್ತಕ್ಕಂಥ ಏನು ಬುಲೆಟ್ ಇದೆ ಅದಕ್ಕೆ ಹೋಲಿಕೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಅಲ್ಲಿದ್ದು 11 ಗನ್ಗಳಲ್ಲ, ಬದಲಿಗೆ 12 ಗನ್ಗಳಿದ್ವು. ಹೊರಭಾಗದಿಂದ ಎಲ್ಲೋ ಬೇರೆ ಭಾಗದಿಂದ ಇನ್ನೊಂದು ಗನ್ನಿಂದ ಶೂಟ್ ಮಾಡಲಾಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಒಂದು ಕಡೆಗೆ ಜನಾರ್ದನ್ ರೆಡ್ಡಿ ಅವರು ಹೇಳ್ತಿದ್ದಾರೆ, ಏನು ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಗಳಿಂದ ಬುಲೆಟ್ ಹಾರಿ ಆ ವ್ಯಕ್ತಿ ಸತ್ತಿದ್ದಾನೆ ಅಂತ ಹೇಳ್ತಿದ್ರೆ, ಇನ್ನೊಂದು ಕಡೆಗೆ ನಾರಾ ಭರತ್ ರೆಡ್ಡಿ ಅವರ ಕಡೆಯವರು ಹೇಳ್ತಿದ್ದಾರೆ, ಇಲ್ಲ ಜನಾರ್ದನ್ ರೆಡ್ಡಿ ಅವರ ಕಡೆಯಿಂದ ಬುಲೆಟ್ ಅನ್ನು ಹಾರಿಸಿ ಸಾಯಿಸಲಾಗಿದೆ ಅಂತ ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಪೊಲೀಸರು ಈಗ ಸೂಕ್ಷ್ಮವಾಗಿ ಈ ಒಂದು ತನಿಖೆಯನ್ನ ಮಾಡ್ತಿದ್ದಾರೆ. ಯಾಕಾಗಿ ಅಂದ್ರೆ ನಾರಾ ಭರತ್ ರೆಡ್ಡಿ ಅವರ ಕಡೆಯವರು ಬುಲೆಟ್ ಅನ್ನು ಹಾರಿಸಿದ್ರು ಕೂಡ ಅದು ಜನಾರ್ದನ್ ರೆಡ್ಡಿ ಅವರ ಮನೆಯ ಕಡೆ ಹಾರಿಸಿದ್ದಾರೆ. ಆದ್ರೆ ರಾಜಶೇಖರ್ ಸಾವಿಗೀಡಾಗಿದ್ದ ಸ್ಥಳ ಏನಿದೆ ಆ ಗನ್ಮೆನ್ಗಳ ಹಿಂಭಾಗದಲ್ಲಿ ಇರತಕ್ಕಂಥದ್ದು, ಮತ್ತೆ ಹಿಂಭಾಗದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರಿದ್ರು. ಆದ್ರೆ ಈ ಭಾಗದಲ್ಲಿ ಅಂದ್ರೆ ಜನಾರ್ದನ್ ರೆಡ್ಡಿ ಅವರ ಮನೆ ಕಡೆಗೆ ಡೈರೆಕ್ಷನ್ ಅಲ್ಲಿ ಗುಂಡು ಹಾರಿಸಿದಾಗ ಹಿಂದಿನವರಿಗೆ ಹೇಗೆ ಗುಂಡು ತಗಲೋಗೋದಕ್ಕೆ ಸಾಧ್ಯ ಅನ್ನೋದು ಈಗಿರ್ತಕ್ಕಂಥ ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಕೂಡ ಇದೆ.